ಕನ್ನಡ ನಾಮಫಲಕ ವಿಚಾರವಾಗಿಯೂ ಕೂಡ ಇವತ್ತು ಪರಿಷತ್ನಲ್ಲಿ ಚರ್ಚೆ ಆಯಿತು. ಜಾಹೀರಾತು ಅಧಿಸೂಚನೆ ಕನ್ನಡದಲ್ಲೇ ಇರಬೇಕು. ಬ್ಯಾನರ್, ಕರಪತ್ರ, ಫ್ಲೆಕ್ಸ್, ನೋಟಿಸ್ನಲ್ಲಿ ಕನ್ನಡ ಕಡ್ಡಾಯವಂತಹ ಒಂದು ಸೂಚನೆ ಕೊಡಲಾಗಿದೆ. ರಸೀದಿ, ಬಿಲ್, ನೋಟಿಸ್ನಲ್ಲೂ ಕೂಡ ಕನ್ನಡವನ್ನ ಕಡ್ಡಾಯಗೊಳಿಸಲಾಗಿದೆ. ಕನ್ನಡದಲ್ಲಿ 60% ನಾಮಫಲಕ ಕಡ್ಡಾಯ ಮಾಡಿ ಅದಕ್ಕೆ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರಗೊಂಡದ್ದು. ಈ ನಿಯಮವನ್ನ ಇನ್ನು ಮುಂದಿನ ದಿನಗಳಲ್ಲಿ ಯಾರು ಪಾಲನೆ ಮಾಡಲ್ಲ ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಯಾವ್ದ್ಯಾವುದಕ್ಕೆ ಯಾವ ರೀತಿಯಾದಂತಹ ನಿಯಮ ಎಲ್ಲವನ್ನೂ ಕೂಡ ಹೇಳಲಾಗಿದೆ. ತಂದಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಸಾಹೇಬ್ರು ಏನು ಹೇಳಿದ್ರು, ಇದು ಎಲ್ಲವನ್ನ ಸಮಗ್ರವಾಗಿ ವಿಚಾರ ಮಾಡಿ ಇದನ್ನು ನಮಗೆ ನೀವು ವಿಧೇಯಕನ ಅಂಗೀಕಾರ ಮಾಡಿಕೊಟ್ಟ ಮೇಲೆ ನಾವೀಗಾಗಲೇ ನಿಯಮಗಳನ್ನು ಮಾಡಲಿಕ್ಕೆ 2-3 ಸಭೆಗಳನ್ನು ಮಾಡಿದ್ದೀವಿ. 2-3 ಸಭೆಗಳನ್ನು ಮಾಡಿ ಅದರ ಜೊತೆಗೆ ಮೊನ್ನೆ ಅಧ್ಯಕ್ಷರೇ ಈ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ. ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಈ ಎನ್ಫೋರ್ಸ್ಮೆಂಟ್ ವಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಎನ್ಫೋರ್ಸ್ಮೆಂಟ್ ವಿಂಗ್, ಆ ವಿಂಗ್ ಅನ್ನು ಮಾಡಿ ಅದರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕೆ ಸೇರಿಸುವಂತ ಕೆಲಸ ಮತ್ತು ಅದರ ಜೊತೆಗೆ ಪ್ರತಿ ಒಂದು ಜಿಲ್ಲೆಯೊಳಗೂ ಒಂದು ಈ ವಿಂಗ್ ಮಾಡೋದ್ರ ಮುಖಾಂತರ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನು ಅದನ್ನ ಹಾಕ್ತೀವಿ ಮತ್ತು ನಮ್ಮ ಇಲಾಖೆಯಿಂದ ಗಾಡಿಗಳನ್ನು ತಗೊಂಡು ಅದನ್ನು ಎಲ್ಲೆಲ್ಲಿ ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಅಂಗಡಿಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳದು ಅಲ್ಲಿನೂ ಕನ್ನಡವನ್ನ ಯಾವ ರೀತಿ ಅದನ್ನೇನು ಈಗೇನು ಹೇಳಿದ್ರಲ್ಲ, ಮೊನ್ನೆ ಹೇಳಿದ್ರು ನಾವು ಒಂದು ಅರ್ಜಿ ಇದನ್ನು ಕೊಟ್ಟು ನೋಟಿಸ್ ಕೊಟ್ಟುಗಳನ್ನೇ ಒಂದು ಅವ್ರ ತತ್ಕ್ಷಣ ಕೋರ್ಟಿಗೆ ಹೋಗೋದ ಮತ್ತೊಂದು ಅದು ಯಾವುದಕ್ಕೂ ಆಗಲಾರ ರೀತಿಯೊಳಗೆ ಕೆಲವೊಂದಷ್ಟು ನಿಯಮಗಳನ್ನು ಮಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷ. ಅದರ ಜೊತೆಗೆ ಬೆಂಗಳೂರು ನನಗೆ ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು, ನಮಗೆ ಕರ್ನಾಟಕದೊಳಗ ಬೇರೆ ಜಿಲ್ಲೆಯೊಳಗ ನಮ್ಮ ಭಾಗದೊಳಗ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ, ಅಲ್ಲಿ ನಮಗೆ ಸಮಸ್ಯೆ ಇಲ್ಲ. ಬೆಂಗಳೂರದೇ ಮೊದಲ ಸಮಸ್ಯೆ. ಬೆಂಗಳೂರೊಳಗನೆ ಕನ್ನಡವನ್ನ ಹುಡುಕಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವು ಕಟ್ಟುನಿಟ್ಟ ಕ್ರಮ ತಗೊಂಡದೆ ಯಾವ ರೀತಿ ಮಾಡ್ಬೇಕನ್ನೋದನ್ನ ಈಗ ನಿಯಮದೊಳಗ ನಾವು ಈಗಾಗಲೇ ಕನ್ನಡ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಟ್ಟದ ಸಮಿತಿ ರೀತಿಯಲ್ಲಿ ಬೆಂಗಳೂರಿನೊಳಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಳಪಡುವ 8 ವಲಯಗಳು ಇದಾವೆ. 8 ವಲಯ ಆಯುಕ್ತರು ಇದಕ್ಕೆ ಬರ್ತಾರೆ. ಅವ್ರನ್ನ ಅಧ್ಯಕ್ಷತೆಯನ್ನ ಮಾಡಿ ಅಲ್ಲಿನೂ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಜೊತೆಗೆ ಕನ್ನಡಕ್ಕೆ ಸಂಬಂಧಿಸಿದ ದೂರ ದಾಖಲ ಮಾಡಲಿಕ್ಕೆ ಕಣ್ಣುಗಾವಲು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಇದೀಗ ವಿಧೇಯಕ ಮಂಡನೆ ಆಗಿದೆ. ಇದರ ನಿಯಮಗಳ ಕುರಿತಾಗಿ ಮಾತನಾಡ್ತಾ ಇದ್ರು. ಯಾವೆಲ್ಲ ರೂಲ್ಸ್ ಗಳನ್ನ ತರಲಾಗುತ್ತೆ ಮತ್ತು ಟಾಸ್ಕ್ ಫೋರ್ಸ್ ನ ಒಂದು ಕಾರ್ಯ ಏನಾಗಿರುತ್ತೆ ಅದರ ಬಗ್ಗೆ ಏನು ಹೇಳಿದ್ದಾರೆ? ದಿವ್ಯಾ, ಬಹಳ ಮಹತ್ವದ ತಿದ್ದುಪಡಿ ವಿಧೇಯಕ ಇದು. ಈ ವಿಧೇಯಕವನ್ನು ಇವತ್ತು ಅಂಗೀಕಾರವನ್ನು ವಿಧಾನಸಭೆಯಲ್ಲಿ ಪಡೆದುಕೊಳ್ಳಲಾಗಿದೆ. ಇತ್ತೀಚೆಗೆ ಕನ್ನಡಪರ ಸಂಘಟನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಮಾಯ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇಟ್ಕೊಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ಮಾಡಿದವು. ಆ ಪ್ರತಿಭಟನೆಯ ಬಿಸಿ ಸರ್ಕಾರಕ್ಕೆ ಖಂಡಿತವಾಗಿಯೂ ಕೂಡ ತಾಕಿತ್ತು. ಆ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿತ್ತು. ಆದರೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಗೀಕಾರ ಹಾಕಲಿಲ್ಲ. ಅದನ್ನು ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆದುಕೊಳ್ಳಿ ಅಂತ ವಾಪಸ್ ಕಳಿಸಿದ್ರು. ಇವತ್ತು ಆ ಒಂದು ಮಹತ್ವದ ಅಂಗೀಕಾರಕ್ಕೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕಕ್ಕೆ ಮಹತ್ವದ ಒಂದು ಅಂಗೀಕಾರವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ 60% ಕನ್ನಡ ಭಾಷೆಯನ್ನ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಬಳಸತಕ್ಕದ್ದು ಅನ್ನುವಂತಹ ಒಂದು ಶರವನ್ನ ಆ ಒಂದು ತಿದ್ದುಪಡಿ ವಿಧೇಯಕದಲ್ಲಿ ಹಾಕಿರುವಂತದ್ದು. ಈ ಹಿಂದೆನೂ ಕೂಡ ಇದೇ ವಿಧೇಯಕ ಮಂಡನೆ ಮಾಡಲಾಗಿತ್ತು 2-3 ವರ್ಷಗಳ ಹಿಂದೆ. ಅದರ ಸೆಕ್ಷನ್ 13ಕ್ಕೆ ತಿದ್ದುಪಡಿ ಮಾಡಿ ಈಗ 60% ಕನ್ನಡ ಕಡ್ಡಾಯ ಮಾಡಬೇಕು ಅಂತ. ಇದುವರೆಗೆ ಯಾವೆಲ್ಲ ರಾಜ್ಯದಲ್ಲಿ ಕಂಪ್ನಿಗಳಿದಾವೋ, ಪರಭಾಷಾ ಪರ ರಾಜ್ಯಗಳ ಕಂಪ್ನಿಗಳು ಮತ್ತೆ ಇಲ್ಲಿನ ಸ್ಥಳೀಯ ಕಂಪ್ನಿಗಳು ಕನ್ನಡಕ್ಕೆ ಮಾನ್ಯತೆ ಕೊಡ್ತಾ ಇರಲಿಲ್ಲ. ಕಾಟಾಚಾರಕ್ಕೆ ನಾಮಫಲಕಗಳಲ್ಲಿ ಕನ್ನಡ ಇದೆ ಅಂತ ತೋರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾಮಫಲಕಗಳನ್ನ ಹಾಕ್ತಾ ಇದ್ರು. ಈಗ ಅವೆಲ್ಲಕ್ಕೂ ಕೂಡ ಕಡಿವಾಣ ಹಾಕಲಾಗಿದೆ. ಜೊತೆಗೆ ಭಾಷಾ ಅನುಷ್ಠಾನ ಸಮಿತಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಇದೇ ವಿಧೇಯಕದಲ್ಲಿ ರಚನೆ ಮಾಡಬೇಕು ಅನ್ನುವಂಥದ್ದು ಕೂಡ ಸೇರಿಸಿದ್ದಾರೆ. ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶನಾಲಯದ ಡೈರೆಕ್ಟರು ಮುಖ್ಯಸ್ಥರಾಗಿರ್ತಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಇನ್ನೊಬ್ಬರು ಅಧಿಕಾರಿ ಅವರು ಕೂಡ ಸಂಚಾಲಕರಾಗಿರ್ತಾರೆ. ಇವರಿಬ್ಬರ ಉಸ್ತುವಾರಿಯಲ್ಲಿ ನಾಮಫಲಕಗಳಲ್ಲಿ ಕನ್ನಡ ಅನುಷ್ಠಾನ ಯಾವ ರೀತಿ ಆಗ್ತಾ ಇದೆ ರಾಜ್ಯಾದ್ಯಂತ ಅನ್ನುವಂಥದ್ದನ್ನ ಇವ್ರು ನೋಡ್ಕೋಬೇಕು. 100ಕ್ಕೂ ಹೆಚ್ಚು ಉದ್ಯೋಗಗಳನ್ನ ಹೊಂದಿರುವಂತಹ ಯಾವುದೇ ಸಂಸ್ಥೆ, ಆಸ್ಪತ್ರೆ, ಸಾರ್ವಜನಿಕ ಉದ್ಯಮ ವಲಯದ ಯಾವುದೇ ಕಂಪನಿ ಇರಲಿ, ಕನ್ನಡ ನಾಮಫಲಕದಲ್ಲಿ
ಕನ್ನಡದಲ್ಲಿ 60% ಕಡ್ಡಾಯ ಕನ್ನಡ ಭಾಷೆ ಬಳಕೆ ಮಾಡಬೇಕು. ಇದೇನಾದ್ರೂ ಮೀರಿದ್ರೆ ಇನ್ನೊಂದಷ್ಟು ತಿದ್ದುಪಡಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷೆ ಮತ್ತೆ ಆ ಲೈಸೆನ್ಸ್ ಸಂಬಂಧಪಟ್ಟ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಚಿಂತನೆ ಮಾಡ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.